ಪ್ರಯೋಗ ಅಂದರೆ ಹೆಂಗೆ ಕೇಳಿದ್ರೆ, ಒಂದು ನಿಮ್ಮ ತೋಟದಲ್ಲಿರುವಂತಹ 10 ಬಣ್ಣ ಇದ್ದರೆ ಒಂದು ಬಣ್ಣವನ್ನು ನಾವು ಆಯ್ಕೆ ಮಾಡಿಕೊಂಡು ಅದಕ್ಕೆ ಹೊಡೆದು ನೋಡಿದಾಗ ಅದಕ್ಕೆ ರಿಸಲ್ಟ್ ಬಂದರೆ 10 ಬಣ್ಣಕ್ಕೆ ಯಾಕೆ ಹೊಡಿಬಾರ್ದು? ನಾವು ಯಾಕೆ ಹೆದರಬೇಕು? ಯಾಕೆ ನಾವು ಹಳೆ ಒಂದು ಪದ್ಧತಿಯಲ್ಲೇ ಇರಬೇಕು ಅಂತ ಕೇಳ್ತೀವಿ. ಹಾಗಾಗಿ ಇದು ಈ ರೋಗಕ್ಕೆ ಇದೊಂದು ವರ್ತ್ ಅಂತ ಹೇಳ್ತೇನೆ ಈ ಔಷಧಿ. ಇದು ಬಯೋಶಮನ ಅಂತ ಒಂದು ಪ್ರಾಡಕ್ಟ್ ಇದೆ. ಇದನ್ನು ನಾನು ಹಿಂದೊಂದು ಸರಿ ವಿಡಿಯೋ ಮಾಡಿದ್ದೆ ಇಲ್ಲಿ. ಅದು ಎಲೆ ಚುಕ್ಕಿ ರೋಗದ ಬಗ್ಗೆ ಇದು ಮಾಡಿ ವಿಡಿಯೋ ಮಾಡಿ ಸ್ಪ್ರೇ ಮಾಡಿ ಇದಕ್ಕೆ ತೋರಿಸಿದ್ದೆ. ಆದರೆ ಅದು ಇದೊಂದು ಗಿಡ ಮತ್ತು ಅದೊಂದು ಗಿಡ ಎರಡಕ್ಕೂ ಸ್ಪ್ರೇ ಮಾಡಿ ಒಂದಿಷ್ಟು ಭಾಗಗಳಿಗೆ ಹೊಡೆದಿದ್ದೆ. ಆದರೆ ಇದೇ ಗೊತ್ತಾಗುತ್ತೆ ಇವಾಗ. ಈ ಗಿಡ ಮತ್ತು ಆ ಗಿಡ ನೋಡಿದ್ರೆ ಆ ಗಿಡಕ್ಕೆ ಇವಾಗ ಸ್ಟಾರ್ಟಿಂಗ್ ಆಗಿದೆ ಎಲೆ ಚುಕ್ಕಿ ರೋಗ. ಆದರೆ ಈಗ ನಾವು ಹಳೆ ಔಷಧಿಯಲ್ಲೇ ಇರ್ಲಿಕ್ಕೆ ಬರುವುದಿಲ್ಲ. ಹೊಸ ಪ್ರಾಡಕ್ಟ್ ಬಂದಂಗೆ ನಾವು ಚೇಂಜ್ ಆಗ್ತಾ ಬರಬೇಕು. ಅವ್ರು ಹೇಳಿದ್ದು 6 ರಿಂದ 8 ತಿಂಗಳು ಬರಲ್ಲ ಅಂತ ಹೇಳಿದ್ರು. ಅವ್ರು ಹೇಳ್ದಂಗೆ ಬಂದಿಲ್ಲ. 3 ರಿಂದ 4 ತಿಂಗಳಾಯ್ತು ಇವಾಗ, ಇಲ್ಲಿವರೆಗೂ ಕಾಣಿಸ್ಕೊಂಡಿಲ್ಲ. ಎಲೆ ಚುಕ್ಕಿ ರೋಗ ಹೆಚ್ಚಾಗಿ ಎಲ್ಲ ಕಡೆನೂ ಕಾಣಿಸ್ಕೋತಾ ಇರೋದು ಇವಾಗೇನೆ. ಆದರೆ ನಾನು ಫಸ್ಟ್ ಬಾರಿ ವಿಡಿಯೋ ಮಾಡಿ ಹಾಕಿದಾಗ ಏನಂದ್ರು ಜನ ಎಲ್ಲ ಕೇಳಿದ್ರೆ, ಇದು ಚೆನ್ನಾಗಿ ಬರುತ್ತಾ, ಇಂಪ್ರೂವ್ಮೆಂಟ್ ಇದೆಯಾ ಅಂತ ಕೇಳಿದ್ರು. ಆದ್ರೆ ಇವತ್ತು ಹೇಳ್ತಾ ಇದ್ದೀನಿ, ಇಂಪ್ರೂವ್ಮೆಂಟ್ ಇದೆ, ಚೆನ್ನಾಗಿದೆ. ನಮಸ್ಕಾರ ರೈತ ಮಿತ್ರರೇ, ಇದು ಹೈಟೆಕ್ ದೊಡ್ಡಿ ಬಾಲಸುಬ್ರಹ್ಮಣ್ಯ ಮಾತಾಡೋದು. ಇಲ್ಲಿ ನೀವು ನೋಡ್ಬೋದು, ಈ ಅಡಿಕೆ ಸುಸಿಗೆ ಈ ಎಲೆ ಚುಕ್ಕಿ ರೋಗದ ಥರ ಒಂದು ರೋಗ ಬಂದಿದೆ. ಸೊ ಇಲ್ಲಿ ನಾವು ನಮ್ಮ ಔಷಧಿ ಹೈಟೆಕ್ ಬಯೋಶಮನ ಅನ್ನೋ ಒಂದು ಫಂಗಿಸೈಡ್, ಇದು ಆರ್ಗ್ಯಾನಿಕ್ ಫಂಗಿಸೈಡ್. ಅಂದರೆ ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ಸ್ ಇಲ್ಲ. ಅದನ್ನು ಈ ಗಿಡಕ್ಕೆ ಹೊಡೆದ್ಮೇಲೆ ಎಷ್ಟು ಚೆನ್ನಾಗಿ ಗರಿಗಳೆಲ್ಲ ಹಸಿರಾಗಿ ಡೆವಲಪ್ಮೆಂಟ್ ಆಗ್ತಾ ಇದೆ. ಈ ಬಯೋಶಮನ ಪ್ರಾಡಕ್ಟ್ದು ವಿಶೇಷತೆ ಏನಪ್ಪ ಅಂತಂದರೆ, ಇದರಲ್ಲಿ ಈ ನಮಗೆ ಕೊಳೆ ರೋಗಕ್ಕೂ ವರ್ಕ್ ಆಗುತ್ತೆ, ಎಲೆ ಚುಕ್ಕಿಗೂ ವರ್ಕ್ ಆಗುತ್ತೆ. ಯಾಕಂದರೆ ಎರಡೂ ಆಗ್ತಾ ಇರೋದು ಫಂಗಸ್ಸಿಂದ. ಹಾಗೆ ಹಳದಿ ಎಲೆ ರೋಗ ವೈರಸ್ಸಿಂದ ಆಗುತ್ತೆ, ಅದಕ್ಕೂ ಇದು ಸಾಲ್ವ್ ಆಗುತ್ತೆ. ಇದರಲ್ಲಿ ಆ್ಯಂಟಿ ವೈರಲ್, ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿ ಫಂಗಲ್ ಪ್ರಾಪರ್ಟೀಸ್ ಇರೋದ್ರಿಂದ ಯಾವುದೇ ರೀತಿ ಇನ್ಫೆಕ್ಷನ್ಸ್ ಇರೋ ಗಿಡದಲ್ಲಿ ಇದು ಒಂದೇ ಔಷಧಿ ಹೋಗಿಸುತ್ತೆ.